ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಲ್ರೆಡಿ ನಾನು ತಮ್ನೇಲ್ ನೋಡಿರೋರಿಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ ಹೇಳ್ಬಿಟ್ಟು. ನಾವು ಸಿನಿಮ್ಯಾಟಿಕ್ ತಮ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಈಗ ಟ್ರೆಂಡಿಂಗಲ್ಲಿ ಹೋಗ್ತಿದೆ, ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಸಿನಿಮ್ಯಾಟಿಕ್ ತಮ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ನಾವು ಏನಂದರೆ ದೊಡ್ಡದಾಗಿ ಪ್ರಾಂಪ್ಟ್ಸ್ ಯೂಸ್ ಮಾಡ್ದಿರಾ ಮತ್ತು ಯಾವುದೇ ಆ್ಯಪ್ ಯೂಸ್ ಮಾಡ್ದಿರಾ ತುಂಬ ಕಷ್ಟಪಡದೆ ನಾವು ಈಸಿಯಾಗಿ ಯಾವ ರೀತಿ ಸಿನಿಮ್ಯಾಟಿಕ್ ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು, ಯಾವ ಆ್ಯಪಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫುಲ್ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಫಸ್ಟು ಮೊಬೈಲ್ ಸ್ಕ್ರೀನ್ ಆನ್ ಮಾಡಿದಾದಮೇಲೆ ಪ್ಲೇಸ್ಟೋರ್ ಎಲ್ರಿಗೂ ಗೊತ್ತೇ ಇರುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ನಿಮಗೆ ChatGPT, ಈಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿದ್ದೀರಾ ChatGPT ಯಾರ ಹತ್ರ ಡೌನ್ಲೋಡ್ ಆಗಿಲ್ವೋ ಅವ್ರು ಅಗೇನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ನಮಗೆ ಡೈರೆಕ್ಟಾಗಿ ಪೇಜ್ಗೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಮಾಡಿಕೊಂಡಿದ ತಕ್ಷಣ ಈ ಥರ ಸ್ಕ್ರೀನ್ ತೋರಿಸುತ್ತೆ. ಇಲ್ಲಿ ಪ್ರೆಸ್ ಬಟನ್ ಇದೆ ಅಲ್ವಾ, ಪ್ರೆಸ್ ಬಟನ್ ಕ್ಲಿಕ್ ಮಾಡಿ. ಪ್ರೆಸ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಫೋಟೋಸ್, ಕ್ಯಾಮ್ರಾ ಅಂತ ಆಪ್ಷನ್ ತೋರಿಸುತ್ತೆ. ಅಲ್ಲಿ ಫೋಟೋಸ್ ಆಪ್ಷನಲ್ಲಿ ಹೋದರೆ ನಿಮ್ಮ ಗ್ಯಾಲರಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿ ಅಲ್ಲಿರೋ ಫೋಟೋಸ್ ನಿಮಗೆ ತೋರಿಸುತ್ತೆ. ನಿಮಗೆ ಯಾವ ಫೋಟೋ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ನನ್ನ ಮಗಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ನೀವು ನಿಮಗೆ ಏನು ಕ್ಯಾಪ್ಷನ್ ಬೇಕು, ಇಲ್ಲ ನೀವು ಯೂಟ್ಯೂಬ್ಗೆ ತಮ್ನೇಲ್ ಹಾಕ್ತಿದ್ದೀರಾ, ಇಲ್ಲ ಏನು ಬೇಕು ನಿಮಗೆ ಪ್ರಾಂಪ್ಟ್ಸ್ ಬಂದು ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ನನ್ನ ಮಕ್ಕಳು, ನನ್ನ ಪ್ರಪಂಚ, ನನ್ನ ಮುದ್ದಾದ ಮಕ್ಕಳು ಅಂತ ಹಾಕಿದ್ದೀನಿ. ಇಲ್ಲಿ ನಿಮಗೆ ಕನ್ನಡ ಆಪ್ಷನ್ನು ಮತ್ತು ಇಂಗ್ಲೀಷ್ ಆಪ್ಷನ್ನು, ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೋದು. ಇಂಗ್ಲೀಷಲ್ಲಿ ಟೈಪ್ ಮಾಡೋಕ್ಕೆ ಬರ್ದಿರೋರು ಕನ್ನಡದಲ್ಲಿ ನಿಮ್ಗೆ ಯಾವ ರೀತಿ ಬರುತ್ತೆ, ನೀವು ಲೋಕಲ್ ಲ್ಯಾಂಗ್ವೇಜಲ್ಲಿ ಯಾವ ಥರ ಮಾತಾಡ್ತೀರಾ ಆ ಥರ ಕೂಡ ನೀವು ಟೈಪ್ ಮಾಡ್ಬೋದು. ಮತ್ತು ವಾಯ್ಸ್ ಓವರ್ ಕೊಡ್ಬೋದು. ಸೈಡಲ್ಲಿ ನಿಮಗೆ ವಾಯ್ಸ್ ಓವರ್ ಕೊಡೋ ಆಪ್ಷನ್ ಇದೆ. ಟೈಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ವಾಯ್ಸ್ ಓವರ್ ಕೂಡ ಕೊಡ್ಬೋದು. ತುಂಬ ದೊಡ್ಡ ಪ್ರಾಂಪ್ಟ್ಸ್ ಏನು ಯೂಸ್ ಮಾಡೋದು ಬೇಕಾಗಿಲ್ಲ. ಸೆಂಟೆನ್ಸ್ ವೈಸಲ್ಲೇ ಇರಬೇಕು, ಪ್ರಾಪರ್ ಸೆಂಟೆನ್ಸ್ ಆಗಿರಬೇಕು ಅನ್ನೋದು ಏನೂ ಇಲ್ಲ. ನಿಮಗೆ ಯಾವ ರೀತಿ ನೀವು ಲೋಕಲ್ ಲ್ಯಾಂಗ್ವೇಜಲ್ಲಿ ಯಾವ ಥರ ಮಾತಾಡ್ತೀರಾ ನೀವು ಅದೇ ರೀತಿ ಕೂಡ ನೀವು ಇಲ್ಲಿ ಮಾಡ್ಬೋದು. ನಾನು ಕೂಡ ಅದೇ ರೀತಿಯೇ ಇಲ್ಲಿ ಟೈಪ್ ಮಾಡಿದ್ದೀನಿ. ನಾನಿಲ್ಲಿ ನಿಮಗೆ ಮತ್ತು ಮೇಕ್ ತಮ್ನೇಲ್ ಫಾರ್ ಯೂಟ್ಯೂಬ್ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಸ್ಕ್ರಿಪ್ಟ್ಸ್ ಕೂಡ ತೊಗೊಳ್ಬೋದು. ಇವಾಗ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಸ್ಕ್ರಿಪ್ಟ್ ಮಾಡಬೇಕು ಮತ್ತು ಸ್ಕ್ರಿಪ್ಟ್ ಬರೆದು ಯೂಟ್ಯೂಬ್ಗೆ ವಾಯ್ಸ್ ಓವರ್ ಕೊಡಬೇಕು. ನಿಮಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಬರ್ತಿಲ್ಲ, ಯಾವ ಥರ ಬರಿಬೇಕು ಅಂತ ಗೊತ್ತಿಲ್ಲ ಅನ್ನೋರು, ನೀವು ಅದು ಏನು ವಿಷಯ ಬಗ್ಗೆ ನಿಮಗೆ ಸ್ಕ್ರಿಪ್ಟ್ ಬೇಕು ಆ ವಿಷಯನ ನೀವು ಇಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಸ್ಕ್ರಿಪ್ಟ್ ಕೂಡ ಬರುತ್ತೆ ಡೀಟೇಲಾಗಿ. ನೀವು ಅದನ್ನು ನೋಡಿಕೊಂಡು ವಾಯ್ಸ್ ಓವರ್ ಕೂಡ ಕೊಡ್ಬೋದು. ವಾಯ್ಸ್ ಓವರ್ ಕೊಟ್ಟು ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋಬೋದು. ಈ ಥರ ನಿಮಗೆ ChatGPTಯಲ್ಲಿ ಸ್ಕ್ರಿಪ್ಟ್ ಕೂಡ ತೊಗೊಬೋದು ನೀವು. ಇಲ್ಲಿ ನಿಮಗೆ ತಮ್ನೇಲ್ಗೋಸ್ಕರ ಮೇಕ್ ಯೂಟ್ಯೂಬ್ ತಮ್ನೇಲ್ ಇನ್ ಸಿನಿಮ್ಯಾಟಿಕ್ ಅಂತ ಹಾಕಿದ್ದೀನಿ. ಸಿನಿಮ್ಯಾಟಿಕ್ ಎಫೆಕ್ಟಲ್ಲಿ ನಿಮಗೆ ತಮ್ನೇಲ್ ಕ್ರಿಯೇಟ್ ಆಗುತ್ತೆ. ಬೇಕಾದರೆ ನೀವು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಬ್ಲರಾಗಿ ಮಾಡಿಕೊಡುತ್ತೆ. ಮತ್ತು ಪಾರ್ಕಲ್ಲಿರೋ ಥರ ಬ್ಯಾಕ್ಗ್ರೌಂಡ್ ಬೇಕು, ಇಲ್ಲ ಬೀಚಲ್ಲಿರೋ ಥರ ಬ್ಯಾಕ್ಗ್ರೌಂಡ್ ಬೇಕು, ಯಾವ ರೀತಿ ನಿಮಗೆ ಬ್ಯಾಕ್ಗ್ರೌಂಡ್ಸ್ ಬೇಕು ಆ ಬ್ಯಾಕ್ಗ್ರೌಂಡನ್ನ ನೀವಲ್ಲಿ ಮೆನ್ಷನ್ ಮಾಡಿದ್ರೆ, ಈಗ ರಿವರು, ಇಲ್ಲ ಪಾರ್ಕ್, ಇಲ್ಲ ಮಾಲ್, ಈ ಥರ ನಿಮ್ಗೆ ಯಾವ ರೀತಿ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡನ್ನ ಅಲ್ಲಿ ನೇಮ್ ಟೈಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿಕೊಡುತ್ತೆ. ಮತ್ತು ಸೈಜಸ್ ಬಂದು ಯೂಟ್ಯೂಬಲ್ಲಿ ರೇಷಿಯೋ ಈಗ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾವ ರೇಷಿಯೋದಲ್ಲಿ ನಿಮಗೆ ಇದು ತಮ್ನೇಲ್ ಬೇಕು ಅಂತೇಳ್ಬಿಟ್ಟು ಯೂಟ್ಯೂಬ್ ಸೈಜ್ದು ಅದು ಮೆನ್ಷನ್ ಮಾಡ್ಬೋದು. ನೀವು ಸಿನಿಮ್ಯಾಟಿಕ್ ಎಫೆಕ್ಟಲ್ಲಿ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದು ಕ್ರಿಯೇಟ್ ಮಾಡಿದ್ದಾಗಲಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಟೈಪ್ ಮಾಡಿದಾದಮೇಲೆ ಸಿಂಪಲ್ ಪ್ರಾಂಪ್ಟ್ ಹಾಕಿದ್ರೆ ಸಾಕು. ಪ್ರಾಂಪ್ಟ್ ಹಾಕಿ ಟೈಪ್ ಮಾಡಿದಾದಮೇಲೆ ನೀವು ಅಲ್ಲಿ ಆರೋ ಮಾರ್ಕ್ ಇರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಒಂದು ವಿತಿನ್ 1 ಮಿನಿಟಲ್ಲಿ ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದು ಕ್ರಿಯೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಬೇರೆ ಪ್ರಾಂಪ್ಟ್ಸ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅಂತ ಹೇಳ್ಬಿಟ್ಟಿದೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ನನ್ನ ಮಕ್ಕಳು, ನನ್ನ ಮುದ್ದಾದ ಪ್ರಪಂಚ, ಹಾರ್ಟ್ ಎಲ್ಲ ಅದೇ ಕೊಟ್ಟಿದೆ, ನಾವೇನು ಮೆನ್ಷನ್ ಮಾಡಿಲ್ಲ ಅದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಮೇಲೆ ಬಂದು ಆ್ಯರೋ ಮಾರ್ಕ್ ಇದೆ, ಆ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವ್ ಆಗಿ ಗ್ಯಾಲರಿಯಲ್ಲಿ ನಿಮಗೆ ಸೇವ್ ಆಗುತ್ತೆ. ನೀವು ಇದನ್ನು ಯೂಟ್ಯೂಬಲ್ಲಿ ತಮ್ನೇಲಾಗಿ ಯೂಸ್ ಮಾಡ್ಕೋಬೋದು ಈಸಿಯಾಗಿ. ನಾನಿದು ಬಿಟ್ಟು ಬೇರೆ ತಮ್ನೇಲ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಈಗ ಜಸ್ಟ್ ನನ್ನ ಬ್ರದರ್ದು, ನಂದು ಮತ್ತು ಮಕ್ಕಳದು ನಾವು ಟ್ರೈನಲ್ಲಿ ಹೋಗಿದ್ವಿ, ಆ ಟ್ರೈನಲ್ಲಿ ಹೋಗಿರೋದು ಎಲ್ಲ ಯೂಸ್ ಮಾಡಿದ್ದೀನಿ. ಅದು ನಿಮಗೆ ತೋರಿಸ್ತೀನಿ. ಗ್ಯಾಲ್ರಿಯಲ್ಲಿದೆ. ಗ್ಯಾಲ್ರಿಯಲ್ಲಿ ಬಂದು
ನಾವು ಜಸ್ಟ್ ನಾನು ಟ್ರೈನಲ್ಲಿ ಹೋಗಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಅದೇನೇ ನಾವು ಈ ಫುಡ್ ತಿಂದ್ವಿ, ಮತ್ತು ಟ್ರೈನ್ ಜರ್ನಿ, ನನ್ನ ಕತೆ, ಈ ರೀತಿ ಎಲ್ಲ ಈಸಿಯಾಗಿ ನಾವು ತುಂಬ ಕಷ್ಟ ರಿಸ್ಕ್ ತೊಗೊಳೋ ಕೆಲಸ ಇರೋದಿಲ್ಲ. ಈಸಿಯಾಗಿ ನಿಮಗೆ ಪ್ರಾಂಪ್ಟ್ಸ್ ಮಾಡಿಕೊಡುತ್ತೆ. ಜಸ್ಟ್ ನೀವು ಲೋಕಲ್ ಲ್ಯಾಂಗ್ವೇಜಲ್ಲಿ ಹಾಕಿದ್ರೆ ಸಾಕು. ಹೆವಿಯಾಗಿ ನೀವು ಪ್ರಾಂಪ್ಟ್ಸ್ ಮಾಡೋದು ಬೇಕಾಗಿಲ್ಲ. ಚೆನ್ನಾಗಿ ನಿಮಗೆ ತಮ್ನೇಲ್ ರೆಡಿ ಮಾಡಿಕೊಡುತ್ತೆ. ನನ್ನ ಫುಲ್ ಡೇ ರೊಟೀನು, ಟ್ರೈನಲ್ಲಿ ಎಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು, ನನ್ನ ಜರ್ನಿ ಮತ್ತು ಏನು ತಿಂದ್ವಿ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ನೋಡಿ. ತುಂಬ ಚೆನ್ನಾಗಿದೆ. ಈಸಿಯಾಗಿ ನೀವು ತಮ್ನೇಲ್ ಕ್ರಿಯೇಟ್ ಮಾಡ್ಕೋಬೋದು. ಫುಲ್ ವಿಡಿಯೋ ನೋಡಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.